Hello students, welcome back to Statistics by Savita. ಪಾಸಿಂಗ್ ಪ್ಯಾಕೇಜು 30 ಮಾರ್ಕ್ಸು ಟೋಟಲ್ ಬಂದುಬಿಟ್ಟು ಅಂದರೆ 24 ಈಸ್ ಅ ಪಾಸಿಂಗ್ ಮಾರ್ಕ್ಸ್, ಬಟ್ 30 ಮಾರ್ಕ್ಸ್ ಅಂತೂ ನೀವು ಮಾಡಲೇಬೇಕಾಗುತ್ತೆ. ಈಗ ಫಿಕ್ಸ್ಡ್ ಕ್ವಶನ್ಸು, ಯಾವ್ಯಾವ ಕ್ವಶನ್ಸನ್ನು ಫಿಕ್ಸ್ಡ್ ಅಂದರೆ ನೀವು ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು, ಈಗ 10 ಮಾರ್ಕ್ಸ್ನ 2 ಕ್ವಶನ್ಸನ್ನು ಮಾಡ್ತೀರಾ ನೀವು. 2 ಕ್ವಶನ್ ಮಾಡಿದರೆ ಅಲ್ಲಿ ಏನು ಆಗಿಬಿಡುತ್ತೆ, ನಿಮಗೆ ಟೋಟಲ್ 20 ಮಾರ್ಕ್ಸ್ ಬಂದುಬಿಡುತ್ತೆ ಅಲ್ಲಿ, ಹೌದಾ? ಈಗ 10 ಮಾರ್ಕ್ಸಿಂದ ನೋಡಿ, ಇಲ್ಲಿ 10 ಇಂಟು 2 ದಾಟ್ಸ್ ಇಸ್ ಈಕ್ವಲ್ಸ್ ಟು 20 ಮಾರ್ಕ್ಸ್ ನಿಮ್ಗೆ ಅಲ್ಲೇ ಬಂದುಬಿಡ್ತು. ಇಲ್ಲ 5 ಇಂಟು 2 ಮಾಡ್ಕೊಂಡಾಗ ಅಲ್ಲಿ 30 ಮಾರ್ಕ್ಸು, 10 ಮಾರ್ಕ್ಸು ಟೋಟಲ್ ಬಂದುಬಿಟ್ಟು 30 ಮಾರ್ಕ್ಸು. ಈ ವಿಡಿಯೋದಲ್ಲಿ ನಾನು 10 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಫಿಕ್ಸ್ಡ್ ಕ್ವಶನ್ಸನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಈಗ 10 ಮಾರ್ಕ್ಸ್ ಬಂದುಬಿಟ್ಟು ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಈಗ ಅದು ವೈಟಲ್ ಸ್ಟ್ಯಾಟಿಸ್ಟಿಕ್ಸಲ್ಲಿ 2 ಕ್ವಶನ್ ಬರೋದು ನಿಮಗೆ. ಒಂದು ಬಂದುಬಿಟ್ಟು ಎಸ್ ಟಿ ಡಿ ಆರ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಪ್ರಾಬ್ಲಮ್ ಮಾಡ್ತಾ ಕೂತ್ಕೊಂಡ್ರೆ ಇದು ತುಂಬಾ ದೊಡ್ಡದಾಗುತ್ತೆ. ಪ್ರಾಬ್ಲಮ್ ಮಾಡಲ್ಲ ನಾನು, ಯಾವ ರೀತಿ ಕೊಟ್ಟಿರ್ತಾರೆ ಹೆಂಗೆ ಮಾಡಬೇಕು ನೀವು ತೊಗೊಂಡ್ಬಿಟ್ಟು ಮಾಡಬೇಕು ವ್ಯಾಲ್ಯೂಸನ್ನು. ಎಸ್ ಟಿ ಡಿ ಆರ್ ತೊಗೊಂಡ್ಬಿಟ್ಟು, ಈಗ ಎಸ್ ಟಿ ಡಿ ಆರ್ ಅಂತೂ ನಿಮಗೆ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತಂದರೆ, ಈಗ ಅಲ್ಲಿ ಫಸ್ಟ್ ಬಂದುಬಿಟ್ಟು ಏಜ್ ಕೊಟ್ಟಿರ್ತಾರಲ್ಲಿ, ಏಜ್ ಗ್ರೂಪು, ಮತ್ತು ವಿಲೇಜ್ ಎ ಅಂತ ಅಥವಾ ಲೊಕೇಶನ್ ಎ, ಇಲ್ಲಿ ಬಿ, ಇಲ್ಲಿ ಪಾಪ್ಯುಲೇಷನ್ನು ಡೆತ್ತು ಮತ್ತು ಡೆತ್ಸು, ಹೌದಾ? ಈಗ ನೀವೇನು ಮಾಡ್ತೀರಾ, ಇಲ್ಲಿ ಇಷ್ಟು ಕೊಟ್ಬಿಟ್ಟು ಇನ್ನೊಂದು ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿಬಿಟ್ಟು. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕೊಟ್ಟರೆ ಈಗ ನೀವು ಇದನ್ನು ಆನ್ಸರ್ ಶೀಟಲ್ಲಿ ತೊಗೊಳ್ತೀರಾ. ಆನ್ಸರ್ ಶೀಟಲ್ಲಿ ಏನೇನು ತೊಗೊಳ್ತೀರಾ ಅಂತಂದರೆ, ಸೊಲ್ಯೂಷನ್ ಪಾರ್ಟಲ್ಲಿ ಫಸ್ಟ್ ಬಂದುಬಿಟ್ಟು ನೀವು ವಿಲೇಜ್ ಎ, ಈಗ ಎ ಎಸ್ ಡಿ ಆರ್ ಫೈಂಡ್ ಔಟ್ ಮಾಡಿಬಿಡ್ತೀರಾ. ಎ ಎಸ್ ಡಿ ಆರ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. ಓಕೆ, ಬಿನೂ ಕೂಡ ಅಲ್ಲಿ ಸೇಮ್ ಎ ಎಸ್ ಡಿ ಆರು, ದಟ್ ಈಸ್ ಆಲ್ಸೋ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000. ಇದನ್ನು 2 ಕ್ಯಾಲ್ಕುಲೇಟ್ ಮಾಡ್ತೀರಿ. ಮಾಡಿಬಿಟ್ಟು ಇದನ್ನು ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಅಂತ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ, ಓಕೆ, ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಟೋಟಲ್ ತೊಗೊಳ್ತೀರಾ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಟೋಟಲ್ ಅಂತಂದರೆ ಅದು ಪಿ ಅಂತ ತೊಗೊಳ್ತೀವಿ ನಾವು. ಯಾವುದು ಇದು ಇಲ್ಲಿ ಕೊಟ್ಟಿದ್ದಾರಲ್ಲ ಮೇಲ್ಗಡೆ, ಇದನ್ನು ಈಗ ಕ್ಯಾಲ್ಕುಲೇಟ್ ಮಾಡಿದ್ವಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಮಾಡ್ಕೊಂಡ್ಬಿಟ್ಟು ಎ ಬಿ ಅಂತ 2 ಕಾಲಮ್ ಮಾತ್ರ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ವಿ. ಈಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು ಕೂಡ ಅಲ್ಲಿ ಪಿ ಅಂತ ತೊಗೊಳ್ತೀವಿ. ಇದ್ರದ್ದು ಟೋಟಲನ್ನು ತೊಗೊಳ್ಬೇಕು. ಇದ್ರ ಟೋಟಲ್ ಬೇಡ ನಮಗೆ, ಎ ಬಿದ್ದು ಟೋಟಲ್ ಬೇಡ. ಇದ್ರ ಟೋಟಲು ಯಾವುದು, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲ್ಗೆ ಅಲ್ಲಿ ಮಾರ್ಕ್ಸ್ ಇದೆ. ದಟ್ಸ್ ವೈ ಯು ಟೇಕ್ ಅ ಟೋಟಲ್, ಅಲ್ಲಿ ಟೋಟಲ್ ತೊಗೊಂಡ್ಬಿಡ್ತೀರಾ. ನೆಕ್ಸ್ಟು ಪಿ ಇಂಟು ಎ ಕಾಲಮು. ಪಿ ಇಂಟು ಎ ಅಂತಂದರೆ ಪಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಮತ್ತು ಇದೇನು ಎ ಎಸ್ ಡಿ ಆರ್ ಆಫ್ ಪಾಪ್ಯುಲೇಷನ್ ಏದು ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ ಅದು, ಮತ್ತು ಪಿ ಇಂಟು ಬಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇದನ್ನು 2 ಕೂಡ ಅಲ್ಲಿ ಟೋಟಲ್ ತೊಗೊಂಡ್ಬಿಟ್ಟು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಟೋಟಲು ಮತ್ತು ಇದು ನೋಡಿ, ಇಲ್ಲಿ 5 ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ. ಇಲ್ಲಿ 1 ಮಾರ್ಕು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮತ್ತು 5 ಮಾರ್ಕ್ಸು. ಇಲ್ಲಿ ಇಷ್ಟು ಟೇಬಲ್ ತೊಗೊಳಿಕ್ಕೆ ನಿಮಗೆ ಅಲ್ಲಿ 5 ಮಾರ್ಕ್ಸು ಬಂದುಬಿಡ್ತು. ನೆಕ್ಸ್ಟ್ ಬಂದುಬಿಟ್ಟು ಈಗ ಎ ಎಸ್ ಡಿ ಆರ್ನ ಫಾರ್ಮುಲಾ ಬರ್ದಿದ್ದೀರಾ ಅಂತ ಚೆಕ್ ಮಾಡ್ತೀವಿ ನಾವು. ಎ ಎಸ್ ಡಿ ಆರ್ ಫಾರ್ಮುಲಾ ಒಂದು ಕ್ಯಾಲ್ಕುಲೇಷನ್ ತೋರಿಸ್ಬೇಕು, ಇಲ್ಲಾಂದರೆ ಡೆತ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಅಂತ ಅಲ್ಲಿ ಕಂಪ್ಲೀಟ್ ಆಗಿದ್ದು ಒಂದು ಫಾರ್ಮುಲಾನ ಕಂಪ್ಲೀಟಾಗಿ ಬರೆದಿರ್ತೀರ. ನೆಕ್ಸ್ಟ್ ಎಸ್ ಟಿ ಡಿ ಆರ್ಗೆ ಹೋಗ್ತೀವಿ. ಈಗ ಎಸ್ ಟಿ ಡಿ ಆರ್ ಆಫ್ ಅ ಪಾಪ್ಯುಲೇಷನ್ ಎ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಪಿ ಎ ಡಿವೈಡ್ ಬೈ ಸಮೇಷನ್ ಆಫ್ ಪಿ. ಓಕೆ, ಸಮೇಷನ್ ಆಫ್ ಪಿ ಎ ಅಂದಾಗ ಪಿ ಎ ಇದ್ರ ಟೋಟಲು ಡಿವೈಡ್ ಬೈ ಪಾಪ್ಯುಲೇಷನ್ನು, ಈ ಪಾಪ್ಯುಲೇಷನ್ನ ತೊಗೊಳ್ತೀವಿ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್ ಟಿ ಡಿ ಆರ್ ಆಫ್ ಬಿ ಸಮೇಷನ್ ಆಫ್ ಪಿ ಬಿ ಡಿವೈಡ್ ಬೈ ಪಿ ತೊಗೊಳ್ತೀವಿ, ಅದ್ರ ಕ್ಯಾಲ್ಕುಲೇಷನ್ನ ಇಲ್ಲಿ ತೋರಿಸ್ತೀವಿ. ಈಗ 2 ಕ್ಯಾಲ್ಕುಲೇಷನ್ ಬಂದುಬಿಡ್ತು ಅಂದ್ಕೊಳ್ಳೋಣ. ಈಗ ನೋಡಿ, ನಾನು ಇಲ್ಲಿ ಒಂದು ವ್ಯಾಲ್ಯೂ ತೊಗೊಳ್ತೀನಿ. ಇಲ್ಲಿ ಇದು 11.04, ದಿಸ್ ಈಸ್ 16.05. ಓಕೆ, ವಿಚ್ ಒನ್ ಈಸ್ ಹೆಲ್ದಿಯರ್, ವಿಚ್ ಒನ್ ಈಸ್ ಲೆಸ್, ದ್ಯಾಟ್ ಒನ್ ಈಸ್ ಮೋರ್ ಹೆಲ್ದಿಯರ್. ಅಂದರೆ ಡೆತ್ ಯಾವುದು ಕಡಿಮೆ ಆಗಿದೆ ಇಲ್ಲೇ 11.05 ಅಂದರೆ ಲೊಕ್ಯಾಲಿಟಿ ಎ, ಅಂದರೆ ಎ ಪಾಪ್ಯುಲೇಷನ್ ಈಸ್ ಅ ಬೆಸ್ಟ್ ಹೆಲ್ದಿಯರ್ ಅಂತ. ಪಾಪ್ಯುಲೇಷನ್ ಎ ಈಸ್ ಹೆಲ್ದಿಯರ್ ನೋಡಿ.
ಇದು ಕಂಪ್ಲೀಟ್ ಆದಂಥ ನಿಮ್ಮದು 10 ಮಾರ್ಕ್ಸಿಂದು STDR ಸಮ್ ಇದು STDR. ಇದು ಇಲ್ಲಿ ನೋಡಿ, ಇಲ್ಲಿ 5 ಮಾರ್ಕ್ಸ್ ಬಂದುಬಿಡ್ತಾ ನಿಮಗೆ. ಇದು ಇಲ್ಲಿ 6 ಮಾರ್ಕ್ಸು. ಯಾವುದಕ್ಕೆ? ಇಲ್ಲಿ ASDR ಬರ್ತಿದೆ. ಇದನ್ನು ನಾವು ತಗೊಳ್ತೀವಿ 6 7. ಇಲ್ಲಿ ಆನ್ಸರ್ ಬಂದುಬಿಟ್ಟು 2 STDRಗೆ 7. ಇಲ್ಲಿ 8 ಇದು 9. ನೆಕ್ಸ್ಟ್ ಪಾಪ್ಯುಲೇಷನ್ ಇದು ಬಂದುಬಿಟ್ಟು ಲಾಸ್ಟ್ ಕಮೆಂಟ್ ಬರ್ದಿರಲ್ಲ, ಅದಕ್ಕೆ 10 ಮಾರ್ಕ್ಸು. ಕಂಪ್ಲೀಟಾಗಿ 10 ಮಾರ್ಕ್ಸು. ಯಾವುದು ಒಂದು ಮಿಸ್ ಆಗಿದ್ರೂ ಕೂಡ ಅಲ್ಲಿ 1 ಮಾರ್ಕ್ ಹೋಗ್ಬಿಡುತ್ತೆ. ಇದು ಒಂದು ಕ್ವಶನ್ ಬರ್ಬೋದು ನಿಮಗೆ. ಇನ್ನು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು GRR NRR ಅಥವಾ GRR ಆರ್ NRR. GRR NRR ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಅವರು ಇಲ್ಲಿ ಏಜ್ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಓಕೆ, ಫೀಮೇಲ್ ಪಾಪ್ಯುಲೇಷನ್ನು. ಓಕೆ, ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು ಫೀಮೇಲ್ ಬರ್ತ್ಸು. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಒಂದು ಸರ್ವೈವಲ್ ರೇಷೋ ಕೊಟ್ಟಿರ್ತಾರೆ, ಸರ್ವೈವಲ್ ರೇಟು. ಓಕೆ, ಇದು ನಿಮ್ಮದು ಎಕ್ಸಾಮಲ್ಲಿ ಕೊಟ್ಟಿರುವಂಥ GRR ಮತ್ತು NRR. ಈಗ ಫೀಮೇಲ್ ಪಾಪ್ಯುಲೇಷನು, ಫೀಮೇಲ್ ಬರ್ತ್ಸು ಮತ್ತು ಸರ್ವೈವಲ್ ರೇಷೋ. ಈಗ ನೆಕ್ಸ್ಟ್ ಆನ್ಸರಲ್ಲಿ ಏನು ಮಾಡ್ತೀರಾ ನೀವು? ಸೊಲ್ಯೂಷನ್ ಪಾರ್ಟಲ್ಲಿ ಅಂದರೆ WSFR ಕ್ಯಾಲ್ಕುಲೇಟ್ ಮಾಡ್ತೀರಾ ನೀವು. WSFR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಫೀಮೇಲ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ಸರಿಯಾಗಿ ನೋಡಿ, ಫೀಮೇಲ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000. ನೆಕ್ಸ್ಟ್ ಸರ್ವೈವಲ್ ರೇಷೋ ಏನಿದೆ, ಇಲ್ಲಿ S ಇದೆ. ಓಕೆ, ಫಸ್ಟ್ WSFR ಟೋಟಲ್ನ ತೊಗೊಳ್ತೀರಾ. ನೆಕ್ಸ್ಟ್ ಒನ್ ಮೋರ್ ಕಾಲಮ್ ಏನು ಮಾಡ್ತೀವಿ ನಾವು ಇಲ್ಲಿ? WSFR ಇಂಟು S ಅಂತ ತೊಗೊಳ್ತೀವಿ. ಇದ್ರದ್ದು ಕೂಡ ಟೋಟಲ್ ತೊಗೊಳ್ತೀವಿ. ಅಲ್ಲಿ ಎರಡೇ ಟೋಟಲು ನೋಡಿ. ಫಾರ್ಮುಲಾನ ಇಲ್ಲಿ ಕೆಳಗಡೆ ಒಂದು ಫಾರ್ಮುಲಾ ಅಂತಂದರೆ ಫಾರ್ಮುಲಾ ಬರೆದ್ಬಿಟ್ಟು ಅದ್ರ ಕ್ಯಾಲ್ಕುಲೇಷನ್ನ ಮಾಡಿ ತೋರಿಸ್ತೀವಿ ನಾವು ಇಲ್ಲಿ. ಕ್ಯಾಲ್ಕುಲೇಷನ್ನ WSFRದ್ದು ಇಲ್ಲಿ ನೋಡಿ, WSFR ಇಂಟು S WSFR. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ GRR ಅಂದ್ರೇನು? 5 ಇಂಟು ಸಮೇಷನ್ ಆಫ್ WSFR. ಓಕೆ, 5 ಇಂಟು ದ ಟೋಟಲ್ ಆಫ್ WSFR ಏನು ಟೋಟಲ್ ತೊಗೊಂಡಿರ್ತೀವಲ್ಲ, ಆ ಟೋಟಲ್ನ ಹಾಕಿದಾಗ ನಿಮ್ಗಲ್ಲಿ ಒಂದು ಆನ್ಸರ್ ಬರುತ್ತೆ. ಯಾವುದೋ ಒಂದು ಆನ್ಸರ್ ಅಂದ್ಕೋಣ, ಒಂದು ಯಾವುದಾದ್ರೂ ಆನ್ಸರ್ ಅಂದ್ಕೊಂಡು ಆ ಆನ್ಸರು ಈಗ GRR ಡಿವೈಡ್ ಬೈ 1000 ಮಾಡಿದಾಗ ಅಲ್ಲಿ ಪರ್ ವುಮನ್ ಬರುತ್ತೆ. ಇದು ಪರ್ 1000 ವುಮನ್ ಬರುತ್ತೆ ಇದು. ಯಾಕಂದರೆ ನಾವಿಲ್ಲಿ WSFR ನೋಡಿ ಪರ್ 1000 ಮಾಡ್ತೀವಿ WSFRನ, ಇಲ್ಲಿ ಪರ್ 1000 ವುಮನ್ ಬರುತ್ತೆ ಇದು. ಓಕೆ, ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು ಪರ್ ವುಮನ್ನು. 1.1 ಬರ್ಬೋದು, 1.2 ಬರ್ಬೋದು, ಅಥವಾ 0 ಬರ್ಬೋದು, 0.9 ಅಂತ ಬರ್ಬೋದು. 1 ಅಂತ ಎಕ್ಸಾಕ್ಟ್ಲಿ ಬಂದರೆ ಕಾನ್ಸ್ಟೆಂಟು, 1.1 ಬಂದರೆ ಇನ್ಕ್ರೀಸಿಂಗು, 0.9 ಬಂದರೆ ಡಿಕ್ರೀಸಿಂಗು ಪಾಪ್ಯುಲೇಷನ್ನು, ಫೀಮೇಲ್ ಬರ್ತ್. ನೆಕ್ಸ್ಟ್ ಬಂದುಬಿಟ್ಟು NRR ಈಸ್ ಈಕ್ವಲ್ಸ್ ಟು 5 ಇಂಟು ಸಮೇಷನ್ ಆಫ್ WSFR ಇಂಟು S. ಇಲ್ಲೇನು ಟೋಟಲ್ ತೊಗೊಂಡಿರ್ತೀವಲ್ಲ ನಾವು, ಈ ಟೋಟಲ್ನ ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ಒಂದು ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು NRR ಡಿವೈಡ್ ಬೈ 1000 ಮಾಡಿಬಿಟ್ಟು ಪರ್ ವುಮನ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡಿದಾಗೂ ಕೂಡ ನಮಗಲ್ಲಿ ಒಂದು ಆನ್ಸರ್ ಬರುತ್ತೆ. ಈ NRR ಬೇಸ್ ಮೇಲೆ ಲಾಸ್ಟ್ಗೆ NRR ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಈ NRR ಬೇಸ್ ಮೇಲೆ ಈಗ 1.2 ಅಂತ ಬಂತಂದರೆ ದ ಪಾಪ್ಯುಲೇಷನ್ ಫೀಮೇಲ್ ಬರ್ತ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಬರಿತೀವಿ ಇಲ್ಲಿ. ಇನ್ಕ್ರೀಸಿಂಗ್. ಇಫ್ ಇಟ್ ಈಸ್ 0.9 ಬಂದರೆ ಡಿಕ್ರೀಸಿಂಗ್ ಅಂತ ಬರಿತೀವಿ. ಯೂಸಲಿ ಒಂದು ಇನ್ಕ್ರೀಸಿಂಗ್ ಬರುತ್ತೆ, ಒಂದು ಡಿಕ್ರೀಸಿಂಗ್ ಬರುತ್ತೆ. ನಿಮ್ಗೆ ಇದೇ ಕ್ವಶನ್ನು ಕೂಡ 1 ಮಾರ್ಕಲ್ಲೂ ಬರ್ಬೋದು. ನಾನು ಅದನ್ನು ಯಾವಾಗಲೂ ತೋರಿಸ್ತಾನೇ ಇರ್ತೀನಿ ನಿಮಗೆ ಇದನ್ನು. ಈ ರೀತಿ ಕಂಪ್ಲೀಟ್ ಇದು 10 ಮಾರ್ಕ್ಸಿಂದು GRR ಮತ್ತು NRR ನೋಡಿ. ಇಲ್ಲಿ 1 ಮಾರ್ಕು, 2 ಮಾರ್ಕ್ಸು, ಇಲ್ಲಿ 3 ಮಾರ್ಕ್ಸು ನಿಮಗೆ WSFR. ಓಕೆ, ಇಲ್ಲಿ 4 ಮಾರ್ಕ್ಸು, 5 6, ಇಲ್ಲಿ 7 8. ನಿಮ್ಗೆ ಫಾರ್ಮುಲಾಸ್ ಬರೆದ್ರೆ ಅಲ್ಲಿ ಇದು 8 9 ಇದು. ಇಲ್ಲಿ ಬಂದುಬಿಟ್ಟು ನಿಮಗೆ ಮೇಲ್ಗಡೆ
ಸರ್ವೈವಲ್ ರೇಷೋನ ಇಲ್ಲಿ WSFR ಫಾರ್ಮುಲಾನೇ ಮೋಸ್ಟ್ ಪ್ರಾಬಬ್ಲಿ WSFR 2 ಮಾರ್ಕ್ಸು ಮತ್ತು WSFR ಇಂಟು ಎಸ್ ಮಾಡ್ತಿರಲ್ಲ, ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಅದಕ್ಕೆ 4 ಮಾರ್ಕ್ಸ್ ಬಂದುಬಿಡುತ್ತೆ. WSFRಗೊಂದು 5 ಮಾರ್ಕ್ಸ್, ಇಲ್ಲೇ 2 ಮಾರ್ಕ್ಸು, ಇಲ್ಲಿ ಕರೆಕ್ಟಾಗಿ ಹಾಕ್ತೀನಿ ನೋಡಿ, 2 ಮಾರ್ಕ್ಸು, ಇಲ್ಲೊಂದು WSFRಗೊಂದು 5 ಮಾರ್ಕ್ಸು. ದಿಸ್ ಈಸ್ 6, ದಿಸ್ ಒನ್ ಈಸ್ 7, answer is 8, this answer is 9, and the last comment is 10 marks total. ನೋಡಿ ಹಿಂಗೆ ನಿಮಗೆ ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಿನ್ನೆ ನಿಮಗೆ ಕಂಪ್ಲೀಟಾಗಿ ಒಂದು ಆನ್ಸರ್ ಶೀಟ್ನ ಅಲ್ಲಿ ಹಾಕಿದ್ದೆ. ನಾನು ಆನ್ಸರ್ ಶೀಟ್ನ ಒಂದು ವಿಡಿಯೋದಲ್ಲಿ ತೋರಿಸಿದೆ. ಆ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ಲಿಯರಾಗಿ ಹೆಂಗೆ ಬರೀಬೇಕು ಅಂತ ಹೇಳಿಬಿಟ್ಟು. ಓಕೆ, ಇದು GRR NRRದು ಕಂಪ್ಲೀಟ್ ಅಂತ ಇದು ಕ್ವಶನ್ನು. ಇದನ್ನು ಬಿಟ್ಟರೆ ನಿಮಗೆ ಇನ್ನೂ ಒಂದು ಕ್ವಶನ್ ಅಂದರೆ AB ಅಂತ ಬರುತ್ತೆ. AB ಅಂತಂದರೆ TFR 1 ಬರ್ಬೋದು. ಸೆಕೆಂಡ್ B ಕ್ವಶನಲ್ಲಿ ನಿಮಗೆ GRR NRR ಅದು ಬರ್ಬೋದು, ಅಥವಾ STDR ಸಿಂಗಲ್ ಪಾಪ್ಯುಲೇಷನ್ ಬರ್ಬೋದು. ಇಲ್ಲೂ ಕೂಡ ಸೇಮ್ ಫರ್ಟಿಲಿಟಿ ಅಂದ ತಕ್ಷಣ ಸೇಮ್ ಕ್ವಶನ್ನು ನೋಡಿ. TFR ಮಾಡಿ ತೋರಿಸ್ತೀನಿ ನಾನು. ಏಜು, ಇಲ್ಲಿ ಪಾಪ್ಯುಲೇಷನ್ನು, ಬರ್ತ್ಸು. ಓಕೆ, TFR ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ASFR ಕ್ಯಾಲ್ಕುಲೇಟ್ ಮಾಡ್ತೀರಾ ಫಸ್ಟು. ASFR ನಾಟ್ WSFR ಅಂದರೆ ಫೀಮೇಲ್ ಬರ್ತ್ಸು, ಫೀಮೇಲ್ ಪಾಪ್ಯುಲೇಷನ್ ತೊಗೊಳ್ತೀವಿ ನಾವಲ್ಲೇ. ಓಕೆ, ಇಲ್ಲೂ ಕೂಡ ಫೀಮೇಲ್ ಪಾಪ್ಯುಲೇಷನ್ನು, ಬಟ್ ಫೀಮೇಲ್ ಬರ್ತ್ಸ್ ತೊಗೊಳ್ಳಲ್ಲ ಅಷ್ಟೇ. ಇಲ್ಲಿ ASFRಲ್ಲಿ ನೀವು ಫಾರ್ಮುಲಾ ಫಸ್ಟು ಬರ್ತ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000ನ ಅಲ್ಲಿ ಮೆನ್ಷನ್ ಕಂಪಲ್ಸರಿ ಮಾಡ್ಕೊಳ್ತೀರಾ. ನೆಕ್ಸ್ಟು ASFR ಕ್ಯಾಲ್ಕುಲೇಟ್ ಮಾಡಿಬಿಟ್ಟು TFR ಅಂದರೆ ಏನು, 5 ಇಂಟು ಸಮೇಷನ್ ಆಫ್ ASFR. ಓಕೆ, 5 ಇಂಟು ಸಮೇಷನ್ ಆಫ್ ASFR ಮಾಡಿದಾಗ ನಿಮ್ಗೆ ಆನ್ಸರ್ ಅಲ್ಲಿ ಬಂದುಬಿಡುತ್ತೆ. ಆನ್ಸರ್ ಬಂದಿದ್ದನ್ನು TFR ಪರ್ ವುಮನ್ ಕೇಳಿದರೆ ಡಿವೈಡ್ ಮಾಡಿ, ಇಲ್ಲ ಅಂದರೆ ಹಾಗೇ ಆನ್ಸರ್ ಅಲ್ಲಿ ಕೊಟ್ಟಿಲ್ಲ ಅಂತಂದರೂ ಕೂಡ ಬರೆದ್ರೂ ಕೂಡ ನಿಮಗೆ ಫುಲ್ 5 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಇದು A. ಮತ್ತು ಸೆಕೆಂಡ್ ಒನ್ನು B ಬಂದುಬಿಟ್ಟು ನಿಮಗೆ STDR ಅಂದರೆ ಏನಿಲ್ಲ, ಮೇಲ್ಗಡೆ ಮಾಡಿದ್ವಲ್ಲ ಸಿಂಗಲ್ ಪಾಪ್ಯುಲೇಷನದ್ದು. ಇಲ್ಲಿ 2 ಪಾಪ್ಯುಲೇಷನ್ ಮಾಡಿದ್ವಿ ನಾವು. ASDR ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್, ಬಟ್ ಅಲ್ಲೂ ಕೂಡ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ಬಟ್ A ಅಥವಾ B ಯಾವುದಾದ್ರೂ ಒಂದು ಪಾಪ್ಯುಲೇಷನ್ನ ಕೊಟ್ಟಿರ್ತಾರೆ. ಒಂದು ಪಾಪ್ಯುಲೇಷನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡೋದಲ್ಲೇ. ಒಂದು ಪಾಪ್ಯುಲೇಷನ್ನ ಹೆಂಗೆ ಮಾಡ್ತೀರಾ ಅಂತ ನೋಡಿ. ಇಲ್ಲಿ ಫಸ್ಟ್ ಅವರು ಏಜ್ ಕೊಟ್ಬಿಟ್ಟಿರ್ತಾರೆ. ಏಜು ಇಲ್ಲಿ ಪಾಪ್ಯುಲೇಷನ್ನು, ನೆಕ್ಸ್ಟ್ ಕಾಲಮ್ ಡೆತ್ಸ್, ನೆಕ್ಸ್ಟು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು. ಇಷ್ಟು ಕೊಟ್ಟಾಗ ಅಲ್ಲಿ ಕ್ಯಾಲ್ಕುಲೇಷನ್ ಏನು ಬರುತ್ತೆ ನಿಮಗೆ, ಒಂದರದೇ ಬರುತ್ತೆ. ಅಲ್ಲಿ ASDR ಕ್ಯಾಲ್ಕುಲೇಟ್ ಮಾಡ್ತೀರಾ, ದಟ್ ಈಸ್ A. ಈಗ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ P ಅಂತ ತೊಗೊಳ್ತೀರಾ. ನೆಕ್ಸ್ಟು P ಇಂಟು A ಕ್ಯಾಲ್ಕುಲೇಟ್ ಮಾಡ್ತೀವಿ. ಸಮೇಷನ್ ಆಫ್ PA ಡಿವೈಡ್ ಬೈ P ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು STDRದು ಸಮ್ಮು. ಓಕೆ, ಇದು ನೋಡಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಕಂಪ್ಲೀಟ್ ಆಗಿರುವಂಥ ಇದು ಕ್ವಶನ್ಸು. ಈ ಕ್ವಶನ್ಸನ್ನು ತೊಗೊಂಡ್ಬಿಟ್ಟು ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ 10 ಮಾರ್ಕ್ಸ್. ಇದ್ರ 3ರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಗ್ಯಾರಂಟಿ ಇದರಲ್ಲಿ 3ರಲ್ಲಿ ಇದು 3 ಕ್ವಶನಲ್ಲಿ ನಿಮಗೆ 10 ಮಾರ್ಕ್ಸ್ ಇವಾಗ ಬಂತು ಅಂದ್ಕೊಳ್ಳೋಣ. ಯಾಕಂದರೆ ಇದು 3 ಒಂದೊಂದು ಕ್ವಶನ್ ನೀವು ಕಂಪ್ಲೀಟಾಗಿ ಬಿಡಿಸ್ಬಿಡ್ಬೇಕು ಇವಾಗ. ನೆಕ್ಸ್ಟ್ ಈಗ ನಾನು ತೊಗೊಳ್ತೀನಿ ಸೆಕೆಂಡ್ ಕ್ವಶನ್, ಸೆಕೆಂಡ್ 10 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಈಸ್ ಇಂಡೆಕ್ಸ್ ನಂಬರ್ ಹೆಂಗೆ ಪ್ರಾಬ್ಲಮ್ಮು ಅಂತಂದರೆ, ಈಗ ನೋಡಿ ಇಂಡೆಕ್ಸ್ ನಂಬರ್ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಈಗ ಇಂಡೆಕ್ಸ್ ನಂಬರು 37th ಕ್ವಶನ್ನು, ಇದು 36th ಕ್ವಶನ್ನು. ಯಾವುದು ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಈಗ 37th ಕ್ವಶನ್ನು ನಿಮ್ಗೆ ಇಂಡೆಕ್ಸ್ ನಂಬರೇ ಇರುತ್ತೆ ಅಲ್ಲಿ. ಈಗ ಒಂದು ಫಸ್ಟ್ ಏನಂತಂದರೆ TRT-FRT. ಹೌದಾ, TRT-FRT ಎರಡೂ ಸ್ಯಾಟಿಸ್ಫೈ ಆಗೋದಂದರೆ ಫಿಶರ್ಸ್ ಇಂಡೆಕ್ಸ್ ನಂಬರು. ಈಗ ಫಸ್ಟ್ ಅವರು ಏನು ಕೊಟ್ಟಿರ್ತಾರೆ ನಾನು ಏನು ಹೇಳ್ತೀನಿ ನೋಡಿ ಇಲ್ಲಿ. ಇವಾಗ ಫಸ್ಟ್ ಅವರು ಕೊಟ್ಟಿರೋದು ಅಂತಂದರೆ, ಈಗ ನಿಮಗೆ ಬೇಸ್ ಇಯರು ಮತ್ತು ಕರೆಂಟ್ ಇಯರು ಕೊಟ್ಟಿರ್ತಾರೆ. ಈಗ ಐಟಮ್ಸ್ ಇಲ್ಲಿ ಬೇಸ್ ಇಯರ್ ಅಂತಂದರೆ ನಿಮ್ಗೆ ಯಾವುದಾದ್ರೂ ಇಯರು ಕೊಟ್ಟಿರ್ಬೋದು ಅಲ್ಲಿ.
2012 ಅಂತ ಕೊಟ್ಟಿರ್ಬೋದು, 2010 ಅಂತ ಕೊಟ್ಟಿರ್ಬೋದು. ಕರೆಂಟ್ ಇಯರ್ ಅಂತಂದರೆ ಪ್ರೆಸೆಂಟ್ ಇಯರು, ಅದನ್ನು ನಾವು ಅದು ನೆಕ್ಸ್ಟ್ ಅಂತ ತೊಗೊಳ್ತೀವಿ. 2015 ಅಂದ್ಕೊಳ್ಳೋಣ. ಈಗ ಇಲ್ಲಿ ಪ್ರೈಸ್ ಕ್ವಾಂಟಿಟಿ ಇಲ್ಲಿ ಕೂಡ ಅಲ್ಲಿ ಪ್ರೈಸು ಮತ್ತು ಕ್ವಾಂಟಿಟಿ. ಓಕೆ. ಈಗ ನೆಕ್ಸ್ಟ್ ಇಲ್ಲಿ ಏನು ತೊಗೊಳ್ತೀವಿ ನಾವು, ಬೇಸ್ ಇಯರ್ ಆಫ್ ಪ್ರೈಸ್ ಅಂತಂದರೆ P0, ದಿಸ್ ಈಸ್ Q0, ದಿಸ್ ಈಸ್ P1 ಆ್ಯಂಡ್ ದಿಸ್ ಈಸ್ Q1. ಓಕೆ. ಕ್ವಾಂಟಿಟಿ ಅಂದಾಗ Q ಮತ್ತು ಪ್ರೈಸ್ ಅಂದಾಗ P. ಬೇಸ್ ಇಯರ್ ಈಸ್ 0 ಆ್ಯಂಡ್ ಕರೆಂಟ್ ಇಯರ್ ಈಸ್ 1 ಅಂತ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ನಮ್ಮ ಸೊಲ್ಯೂಷನ್ ಬಂದುಬಿಟ್ಟು, ಸೊಲ್ಯೂಷನ್ ಇದೆಲ್ಲ ಬರೀಬೇಕು ಅಂತೇನಿಲ್ಲ, ನೀವು ಡೈರೆಕ್ಟಾಗಿ 4 ಇವನು ಕಾಲಮ್ಸ್ ತೊಗೊಂಡ್ರು ಸಾಕು. P0 Q0 ತೊಗೊಳ್ತೀರಾ, ನೆಕ್ಸ್ಟು P1 Q1 ತೊಗೊಳ್ತೀರಾ, ನೆಕ್ಸ್ಟು P0 Q1 ಮತ್ತು P1 Q0, 4 ಕಾಲಮ್ನ ಟೋಟಲ್ ತೊಗೊಳ್ತೀವಿ ನಾವಿಲ್ಲಿ. 4 ಕಾಲಮ್ ಟೋಟಲ್ ತೊಗೊಂಡ್ಬಿಟ್ಟು, ಈಗ ನಾನು ಫಿಶಸ್ ಇಂಡೆಕ್ಸ್ ನಂಬರ್ ಅಂತ ನಿಮ್ಗೆ ಗೊತ್ತಿದೆ ಹೆಂಗೆ ಮಾಡಬೇಕಂತ, ಆದರೂ ಇಲ್ಲಿ ಹೇಳಿಬಿಡ್ತೀನಿ ನೋಡಿ. ಫಿಶಸ್ ಇಂಡೆಕ್ಸ್ ನಂಬರು, ಫಿಶಸ್ ಅಂದಾಗ ಆ ಫಾರ್ಮುಲಾನ ತೊಗೊಳ್ತೀವಿ. ಒಂದು ಸತಿ ಈಗ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಫಿಶಸ್ ಇಂಡೆಕ್ಸ್ ನಂಬರ್ನ ಕೇಳಿಲ್ಲ, ಅಲ್ಲಿ ಕೇಳಿರೋದು ಓನ್ಲಿ TRT FRTನ. ಆದರೂ ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ ಲಾಸ್ಟ್ PS P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1 ಇಂಟು 100. ಓಕೆ. ಇದೆರಡು ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ, ಇಲ್ಲಿ ಸಬ್ಸ್ಟ್ಯೂಟ್, ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟ್ಯೂಟ್ ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ತೆಗೆದಾಗ, ಅಂದರೆ ಇದು ಇಲ್ಲಿ ಇಂಟು ಇದನ್ನು ಫಸ್ಟು ಡಿವೈಡ್ ಮಾಡ್ಕೊಳ್ತೀರಾ, ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಮಾಡಿಕೊಂಡು ಇಂಟು 100 ಹಾಗೆ ಇರಬೇಕು. ಈಗ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ, ಅದನ್ನು ಸ್ಕ್ವೇರ್ ರೂಟ್ ತೆಗೆದುಬಿಟ್ಟು ಇಂಟು 100 ಮಾಡ್ಕೊಳ್ಬೇಕು ನೀವು. ಇದು ಇಂಟು 100, ಆಫ್ಟರ್ ಸ್ಕ್ವೇರ್ ರೂಟ್ ತೆಗೆದುಬಿಟ್ಟು ಒಂದು ಆನ್ಸರ್ ಬರುತ್ತೆ, ದಟ್ ಈಸ್ 100 ಆ್ಯಂಡ್ ಅಬೋವ್ ಇರ್ಬೋದು. ಮ್ಯಾಕ್ಸಿಮಮ್ ನಿಮ್ಗೆ ಹೆಂಗೆ ಬರುತ್ತೆ ಅಂದರೆ 120, 140, 155, 120.5 ಈ ರೀತಿ, ಅಂದರೆ 100 ಅಬೋವ್ ಇರುತ್ತೆ. ಇದು 20% ಇನ್ಕ್ರೀಸಸ್ ಅಂತ ಬರಿತೀವಲ್ಲ, ಅಲ್ಲಿ 100 ಬೇಸ್ ಇಯರು. ಆಮೇಲೆ TRT ನೋಡಿ, TRT ಈಸ್ ಈಕ್ವಲ್ಸ್ ಟು ಏನು, P01 ಇಂಟು P10 ಈಸ್ ಈಕ್ವಲ್ಸ್ ಟು 1, ಹೌದಾ, ಇಂಟು ಸ್ಕ್ವೇರ್ ರೂಟ್ ಆಫ್ 1. ಈಗ P01 ಅಂದರೆ ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1, ಹೌದಾ. ಇದು ಆ್ಯಸ್ ಯೂಸ್ವಲ್ ಫಾರ್ಮುಲಾ ವಾಟ್ ವಿ ಕನ್ಸಿಡರ್ಡ್ ಹಿಯರ್. ಅಂದರೆ ಇದು ಏನು P01 ಅಂತಂದರೆ ಫಿಶಸ್ ಇಂಡೆಕ್ಸ್ ನಂಬರು. ಇಲ್ಲಿ ಟೈಮ್ ರಿವರ್ಸಲ್ ಟೆಸ್ಟ್, ಟೈಮ್ ಚೇಂಜ್ ಆಗುತ್ತೆ. ಇಲ್ಲಿ P0 1 ಇದ್ದಿದ್ದು 0 ಆಗುತ್ತೆ, 0 ಇದ್ದಿದ್ದು 1 ಆಗುತ್ತೆ. P0 Q1 ಡಿವೈಡ್ ಬೈ ಸಮೇಷನ್ ಆಫ್ P1 Q1, ಸಮೇಷನ್ ಆಫ್ P0 Q0 ಡಿವೈಡ್ ಬೈ ಸಮೇಷನ್ ಆಫ್ P1 Q0 ಆಗುತ್ತೆ. ಇದನ್ನು ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡ್ತೀರಾ. ಇಲ್ಲಿ ನೀವು ವ್ಯಾಲ್ಯೂಸ್ ಸಬ್ಸ್ಟ್ಯೂಟ್ ಮಾಡಿದಾಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಎಲ್ಲನೂ ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗಿ ನಿಮಗೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಇಂಟು ಇತ್ತು, ಇಲ್ಲಿ ಇಂಟು, ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡಿ. ನೀವು ಕ್ಯಾನ್ಸಲ್ ಮಾಡಿದಾಗ ನಿಮ್ಗಲ್ಲಿ ಉಳ್ಕೊಳ್ಳೋದು ಸ್ಕ್ವೇರ್ ರೂಟ್ ಆಫ್ 1. ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1, ಅಂದರೆ TRT ಈಸ್ ಸ್ಯಾಟಿಸ್ಫೈಡ್, ಫಿಶಸ್ ಇಂಡೆಕ್ಸ್ ನಂಬರ್ ಈಸ್ ಸ್ಯಾಟಿಸ್ಫೈಡ್ ಅಂತ. ಕಂಪಲ್ಸರಿ TRT ಫಾರ್ಮುಲಾನ ಬರೀಲೇಬೇಕು, ಅದಕ್ಕೆ ಅಲ್ಲಿ ಮಾರ್ಕ್ಸ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು FRT ನೋಡಿ, FRT ಈಸ್ ಈಕ್ವಲ್ಸ್ ಟು P01 ಇಂಟು Q01 ಈಸ್ ಈಕ್ವಲ್ಸ್ ಟು V01. P01 ಅಂದರೆ ಆ್ಯಸ್ ಯೂಸ್ವಲ್ ಫಾರ್ಮುಲಾ, ದಟ್ ಈಸ್ ಅ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1, ಹೌದಾ. ಈಗ ಫ್ಯಾಕ್ಟರ್ ರಿವರ್ಸಲ್ ಅಂದಾಗ PQ ಚೇಂಜ್ ಆಗುತ್ತೆ, Q1 P0 ಡಿವೈಡ್ ಬೈ ಸಮೇಷನ್ ಆಫ್ Q0 P0 ಇಂಟು ಸಮೇಷನ್ ಆಫ್ Q1 P1 ಡಿವೈಡ್ ಬೈ ಸಮೇಷನ್ ಆಫ್ Q0 P1. ಓಕೆ, ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟ್ಯೂಟ್ ಮಾಡ್ತೀರಾ ಇಲ್ಲಿ.
ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಲ್ಲಿ ನಿಮಗೆ ಉಳಿತಾ ಇರೋದೇನಿದೆ ಅಂದರೆ P1Q1 ಉಳಿದ್ಬಿಡುತ್ತೆ ಅಲ್ಲಿ. ಸೇಮ್ ವ್ಯಾಲ್ಯೂಸು ಎರಡು ಸೈಡು ಬರುತ್ತೆ. ಸಮೇಷನ್ ಆಫ್ P1Q1 ಏನು ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂ ಉಳಿದು ಸ್ಕ್ವೇರು ಅದು ಎರಡು ವ್ಯಾಲ್ಯೂಸ್ ಉಳಿಯೋದ್ರಿಂದ ಅಲ್ಲಿ ಸ್ಕ್ವೇರ್ ತೊಗೊಳ್ತೀರ. ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಸಮೇಷನ್ ಆಫ್ P1Q1 ಡಿವೈಡ್ ಬೈ ಸಮೇಷನ್ ಆಫ್ P0Q0 ಉಳಿಯುತ್ತೆ. ದಟ್ಸ್ ಈಸ್ ಈಕ್ವಲ್ಸ್ ಟು V01. ದಟ್ ಈಸ್ ಅ ವ್ಯಾಲ್ಯೂ ಇಂಡೆಕ್ಸ್ ನಂಬರು. ಇದು TRT FRT ನಿಮಗೆ ಇದು ವ್ಯಾಲ್ಯೂಸ್ ಹಾಕ್ಕೊಂಡ್ಬಿಟ್ಟು ಇದೇ ರೀತಿ ನೀವು ನೋಡ್ತಾ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ನಿಮಗೆ ಕಂಪ್ಲೀಟಾಗಿ ಅದು ಆನ್ಸರ್ ಬಂದುಬಿಡುತ್ತೆ. ಈಗ 37th ಇನ್ನೊಂದು ಕ್ವಶನ್ ಯಾವುದು ಬರ್ಬೋದು ಅಂತಂದರೆ ಲಾಸ್ಟ್ ಇಯರ್ಸ್ ಬರ್ಬೋದು, ಪಾಸ್ಟ್ ಚೇಸ್ ಬರ್ಬೋದು, ಮಾರ್ಷಲ್ ಎಜ್ವತ್ತು, ಡಾರ್ಬಿಶ್ ಬಾಲೆ ಮತ್ತು ಫಿಶಸ್ ಇದರಲ್ಲಿ 3 ಯಾವುದಾದ್ರೂ ಕಾಂಬಿನೇಷನಲ್ಲಿ ಬರುತ್ತೆ. 3 ಅಂತಂದರೆ ಅಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ 10 ಮಾರ್ಕ್ಸಿಗೆ 3 ಲಾಸ್ಟ್ ಇಯರ್ಸು, ಪಾಸ್ಟ್ ಚೇಸು, ಮಾರ್ಷಲ್ ಎಜ್ವತ್ ಇರ್ಬೋದು, ಅಥವಾ ಲಾಸ್ಟ್ ಇಯರ್ಸ್ ಪಾಸ್ಟ್ ಚೇಸ್ ಡಾರ್ಬಿಶ್ ಬಾಲೆ ಇರ್ಬೋದು, ಲಾಸ್ಟ್ ಇಯರ್ಸ್ ಪಾಸ್ಟ್ ಚೇಸ್ ಫಿಶರ್ಸು ಇರ್ಬೋದು. ಈ 3 ಸೇಮ್ ನೀವು ಇದು ಕೂಡ ಅಲ್ಲಿ P0Q0, P1Q1, P0Q1, P1Q0 ಈ ರೀತಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಫಾರ್ಮುಲಾಸಿಂದ ಒಂದು ಫಾರ್ಮುಲಾದ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೆಂಗೆ ಫಾರ್ಮುಲಾ ತೊಗೊಳ್ಳೋದು ಅಂತ ಹೇಳಿಬಿಟ್ಟು ಆ ಫಾರ್ಮುಲಾಸ್ ಲಾಸ್ಟ್ ಇಯರ್ಸ್ ಹಾಕ್ತೀರಾ, ಪಾಸ್ಟ್ ಚೇಸ್ ಮಾಡ್ತೀರಾ, ಪಾಸ್ಟ್ ಚೇಸ್ ಮಾಡಿಬಿಟ್ಟು ಡಾರ್ಬಿಶ್ ಬಾಲೆ ಕೇಳಿಬಿಟ್ರೆ ನಿಮಗೆ ಲಾಸ್ಟ್ ಇಯರ್ಸ್ ಪ್ಲಸ್ ಪಾಸ್ಟ್ ಚೇಸ್ ಡಿವೈಡ್ ಬೈ 2 ಮಾಡ್ಕೊಂಡು ಬಿಡ್ತೀರಿ. ಹೌದಾ? ಫಿಶಸ್ ಕೇಳಿದರೆ ಏನು ಮಾಡ್ತೀರಾ? ಫಿಶಸ್ ಕೇಳಿದರೆ ಸ್ಕ್ವೇರ್ ರೂಟ್ ಆಫ್ ಲಾಸ್ಟ್ ಇಯರ್ಸ್ ಆನ್ಸರು ಇಂಟು ಪಾಸ್ಟ್ ಚೇಸ್ ಆನ್ಸರು ತೊಗೊಂಡ್ಬಿಟ್ಟು ಸ್ಕ್ವೇರ್ ರೂಟ್ ತೆಗೆದುಬಿಟ್ರೆ ಅದು ಆನ್ಸರ್ ನಿಮಗೆ ಬಂದುಬಿಡುತ್ತೆ. ಓಕೆ, ಬಟ್ ಇದು 3 ಕೂಡ ನಿಮಗಲ್ಲಿ ಒಂದೇ ನಿಯರರ್ ಆನ್ಸರ್ ಇರುತ್ತೆ. ನಿಯರ್ ಆಗಿರುವಂಥ ಆನ್ಸರು 3 ಕೂಡ ಅಲ್ಲಿ ಇರುತ್ತೆ. ಓಕೆ, ಇದು ನಿಮಗೆ ಸೆಕೆಂಡ್ 10 ಮಾರ್ಕ್ಸ್ ಕ್ವಶನ್ನು. ಇದನ್ನು ಬಿಟ್ಟರೆ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅಂದರೆ ಎ ಕ್ವಶನ್ ಏನು ಬರ್ಬೋದು? ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇರ್ಬೋದು. ಅದು ನಿಮಗೆ 10 ಮಾರ್ಕ್ಸಲ್ಲಿ ಈಸಿ 5 ಮಾರ್ಕ್ಸ್ ಕೂಡ ನೀವು ಈ ಕ್ವಶನ್ಸನ್ನು ಮಾಡಲೇಬೇಕು. ನೀವು ವ್ಯಾಲ್ಯೂ ಇಂಡೆಕ್ಸ್ ನಂಬರ್ನ 5 ಮಾರ್ಕ್ಸಿಗೂ ಕೂಡ ನೀವು ಮಾಡಲೇಬೇಕು. ಅದೇ 5 ಮಾರ್ಕ್ಸ್ ಇದು 2 ಕ್ವಶನ್ನು ಇಲ್ಲಿ ನಿಮಗೆ ಚಾನ್ಸಸ್ ಇದೆ. ಇನ್ನೊಂದು CPI ಬರ್ಬೋದು, ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಇರ್ಬೋದು, ಅಥವಾ ಫ್ಯಾಮ್ಲಿ ಬಜೆಟ್ ಮೆಥಡ್ ಇರ್ಬೋದು. ಓಕೆ, ಇದೆರಡು ಕಾಂಬಿನೇಷನಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕ್ವಶನ್ನು ಬಂದುಬಿಡ್ಬೋದು ಇಲ್ಲಿ. ಇಲ್ಲಪ್ಪ ಅಂತಂದರೆ ಕೆಲ್ಲೀಸ್ ಇರ್ಬೋದು ಮತ್ತು CPI ಇರ್ಬೋದು. ಇದು 4 ಕೂಡ ನೀವು ಅಲ್ಲಿ ಮಾಡಲೇಬೇಕಾಗುತ್ತೆ. ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಅಂದಾಗ V01 ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಸಮೇಷನ್ ಆಫ್ P1Q1 ಡಿವೈಡ್ ಬೈ ಸಮೇಷನ್ ಆಫ್ P0Q0 ಇಂಟು 100. ಇದು AEM ಮೆಥಡ್ ನೋಡಿ. AEM ಮೆಥಡ್ ಅಂತಂದರೆ ನಿಮಗೆ ಸೇಮ್ ಲಾಸ್ಟ್ ಇಯರ್ಸ್ ಇದ್ದಂಗೆ. ಲಾಸ್ಟ್ ಇಯರ್ಸ್ ಫಾರ್ಮುಲಾ ಏನಿದೆ ಅಲ್ಲ, ಸಮೇಷನ್ ಆಫ್ P1Q0 ಡಿವೈಡ್ ಬೈ ಎಲ್ಲದಕ್ಕೂ ನಿಮಗೆ ಅಲ್ಲಿ ಬೇಸ್ ಇಯರ್ ಕೊಡ್ತಾರೆ, ಕರೆಂಟ್ ಇಯರ್ ಕೊಡ್ತಾರೆ, ಪ್ರೈಸ್ ಕ್ವಾಂಟಿಟಿ ಸೇಮ್ ಏನು ಈಗ ನಾನು ಮೇಲ್ಗಡೆ ಮಾಡಿದ್ವಲ್ಲ ಸೇಮ್ ಅದೇ ಕೊಡೋದು. ನೀವು ಮಾತ್ರ ಇಲ್ಲಿ ಮಲ್ಟಿಪ್ಲೈ ಅದನ್ನು P1Q0 ಮಾಡಿಬಿಟ್ಟು ಒಂದು P1Q1 ಡಿವೈಡ್ ಬೈ P0Q0 ಅಂದರೆ ವ್ಯಾಲ್ಯೂ ಇಂಡೆಕ್ಸ್ ನಂಬರು. ಈಗ AEM ಮೆಥಡಲ್ಲಿ ನೀವೇನು ಮಾಡ್ತೀರಾ? ಲಾಸ್ಟ್ ಇಯರ್ಸ್ ಹೆಂಗಿರುತ್ತಲ್ಲ ಸೇಮ್ ಹಾಗೇ ಹಾಕಿಬಿಟ್ಟು ಮಾಡ್ತೀವಿ. ಓನ್ಲಿ ಚೇಂಜ್ ಎಲ್ಲಿ ಅಂತಂದರೆ ನಮಗೆ ಫ್ಯಾಮ್ಲಿ ಬಜೆಟ್ ಮೆಥಡಲ್ಲಿ ನೋಡಿ, ಇದು ಮಾತ್ರ ನೀವು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ. ಇದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲ ಈಗ ಅವ್ರೇನು ಕೊಟ್ಟಿರ್ತಾರೆ ನಿಮಗೆ? P0 ಕೊಟ್ಟಿರ್ತಾರೆ, P1 ಕೊಟ್ಟಿರ್ತಾರೆ, W ಕೊಟ್ಟಿರ್ತಾರೆ. ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ P=P1 ಡಿವೈಡ್ ಬೈ P0 ಇಂಟು 100 ಕ್ಯಾಲ್ಕುಲೇಟ್ ಮಾಡಿ W ಇಂಟು P ಇದ್ರ ಟೋಟಲ್ ತೊಗೊಳ್ತೀರಿ. ಡಬ್ಲ್ಯೂ ಪಿ ಟೋಟಲ್ ತೊಗೊಂಡ್ಬಿಟ್ಟು ನೋಡಿ, ಫ್ಯಾಮ್ಲಿ ಬಜೆಟ್ ಮೆಥಡ್ ಫಾರ್ಮುಲಾ ಏನು? ಫ್ಯಾಮ್ಲಿ ಬಜೆಟ್ ಮೆಥಡ್ ಸಮೇಷನ್ ಆಫ್ WP ಡಿವೈಡ್ ಬೈ ಸಮೇಷನ್ ಆಫ್ W ಇದ್ರ ಟೋಟಲ್. ಇದು ಡಿವೈಡ್ ಬೈ ಇದು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಇಲ್ಲಿ ನಿಮಗೆ ಆನ್ಸರು ಬಂದುಬಿಡುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟು ನಿಮಗೆ. ಒಂದು ಮ್ಯಾಕ್ಸಿಮಮ್ ಒಂದು 10 ಕ್ವಶನ್ ಪೇಪರಲ್ಲಿ ಒಂದು 8 ಕ್ವಶನ್ ಪೇಪರ್ ಫ್ಯಾಮ್ಲಿ ಬಜೆಟ್ ಮೆಥಡೇ ಇದೆ. ಇನ್ನೊಂದು ಅಂತಂದರೆ ಕೆಲ್ಲೀಸ್ ಹೆಂಗೆ ಮಾಡ್ತೀರಾ? ಕೆಲ್ಲೀಸ್ ಅಂತಂದರೆ ಸಮೇಷನ್ ಆಫ್ ಇಲ್ಲಿ
ನಿಮಗೆ ಕ್ಯೂ ಫಿಕ್ಸ್ ಇರುತ್ತೆ. ಕ್ಯೂ ಅಲ್ಲಿ ನಿಮಗೆ ಬೇಸ್ ಇಯರು ಇರಲ್ಲ, ಕರೆಂಟ್ ಇಯರು ಇರಲ್ಲ. ಇಂಟು 100 P1Q ಡಿವೈಡ್ ಬೈ P0Q ಇಂಟು 100. ದ್ಯಾಟ್ ಆನ್ಸರ್ ಈಸ್ ಅ ಕೆಲ್ಲೀಸ್ ಆನ್ಸರ್. ಹಾಂ, ಈಗ ಇದು 10 ಮಾರ್ಕ್ಸ್ ಕ್ವಶನ್ ಆಯಿತು ನಿಮಗೆ. 10 ಮಾರ್ಕ್ಸ್ ಕ್ವಶನ್ನು. ಈಗ ನಾನು ಏನು ಹೇಳಿದೆ ನಿಮಗೆ, 10 ಮಾರ್ಕ್ಸಿಂದ 2 ಕ್ವಶನ್ನು, ಇದರ 2 ಕ್ವಶನ್ನು ಕಂಪ್ಲೀಟ್ ಆಯಿತು. ಈಗ ಬಂದುಬಿಟ್ಟು ನಿಮಗೆ 5 ಮಾರ್ಕ್ಸಿಂದ ಅಂತಂದರೆ ಇದರಲ್ಲಿ ಆಗಿಬಿಡ್ತಿಲ್ಲ. ಇನ್ನೊಂದು ಉಳಿದಿರ್ತು ಅಂದರೆ ಜಾಮೆಟ್ರಿಕ್ ಮೀನು. ಜಾಮೆಟ್ರಿಕ್ ಮೀನ್ ಅಂತಾರೆ ಲಾಗ್ ತೊಗೊಳ್ಬೇಕು ನೀವು. ಈಗ P0 ಕೊಟ್ಟಿರ್ತಾರೆ ಅವರು, P1 ಕೊಟ್ಟಿರ್ತಾರೆ. ಈಗ ನೀವು P = P1 ಡಿವೈಡ್ ಬೈ P0 ಇಂಟು 100 ತೊಗೊಳ್ತೀರಿ. ನೆಕ್ಸ್ಟ್ ಬಂದುಬಿಟ್ಟು ಲಾಗ್ P ತೊಗೊಂಡು ನೋಡಿ ಇಲ್ಲಿ ಜಾಮೆಟ್ರಿಕ್ ಮೀನ್ ಫಾರ್ಮುಲಾ NT log ಆಫ್ summation of log P ಡಿವೈಡ್ ಬೈ n. ಇದು ಇನ್ನೊಂದು ಅಂತಂದರೆ W ಕೊಟ್ಟಿರ್ತಾರೆ, W ಇಂಟು ಸೇಮು W ಕೊಟ್ಟಿರ್ತಾರೆ, ಬಟ್ ಅದನ್ನು NT log ಆಫ್ ಸಮೇಷನ್ ಆಫ್ W ಇಂಟು ಲಾಗ್ P ಡಿವೈಡ್ ಬೈ ಸಮೇಷನ್ ಆಫ್ W ಹಾಕ್ಕೊಂಡ್ರೆ ಅದು ನಿಮಗೆ ವೇಟೆಡ್ ಜಾಮೆಟ್ರಿಕ್ ಮೀನು. ಇದು ಅನ್ವೇಟೆಡ್ ಜಾಮೆಟ್ರಿಕ್ ಮೀನು, ಸಿಂಪಲ್ ಜಾಮೆಟ್ರಿಕ್ ಮೀನು. ಯೂಸ್ವಲಿ ನಿಮಗೆ ಕೇಳೋದು ಸಿಂಪಲ್ ಕೇಳ್ತಾರೆ ಅಂದ್ಕೊಳ್ತೀನಿ ನಾನು. ಸಿಂಪಲ್ ಕೇಳಿದರೆ, ಇಲ್ಲ ಅಂದರೆ ಇದು ವೇಟೆಡ್ ಜಾಮೆಟ್ರಿಕ್ ಮೀನು. ಓಕೆ, ಇದಿಷ್ಟು ನಿಮಗೆ 5 ಮಾರ್ಕ್ಸ್. ಈಗ 24 ಮಾರ್ಕ್ಸ್ ನಿಮಗಿಲ್ಲಿ ಕಂಪ್ಲೀಟಾಗಿ ಕವರ್ ಆಗಿಬಿಡ್ತು, ಕಂಪ್ಲೀಟಾಗಿ. ಇನ್ನೊಂದು ಬಂದುಬಿಟ್ಟು ನಿಮಗೆ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ನು ಅಲ್ಲಿ ನಿಮಗೆ ನೆಕ್ಸ್ಟ್ ಕ್ವಶನ್ ಅಂದರೆ ಸೆಕೆಂಡ್ ಕ್ವಶನ್ ಇಂಡೆಕ್ಸ್ ನಂಬರ್ ಆದ ತಕ್ಷಣ ಈಗ 25th ಕ್ವಶನ್ನು ಇಂಡೆಕ್ಸ್ ನಂಬರ್ ಮಾಡಿಬಿಡ್ತೀರಾ. ಈಗ ಇದ್ರ ಪ್ರಕಾರ 26th ಕ್ವಶನ್ನು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಇದು ಕಂಪ್ಲೀಟಾಗಿ ನಾ ಬೈನೋಮಿಯಲ್ಲು ಮತ್ತು ನ್ಯೂಟನ್ಸ್ ಮೆಥಡು ಎರಡನ್ನೂ ಬಿಡಿಸಿದ್ದೀನಿ ಇದರಲ್ಲಿ. ಬೈನೋಮಿಯಲ್ಲು ಮತ್ತು ನ್ಯೂಟನ್ಸು ಒಂದು ಇದು ಇದೆ ವಿಡಿಯೋ, ಹೌದಾ? ಆ ವಿಡಿಯೋನ ನೀವು ರೆಫರ್ ಮಾಡಿಬಿಟ್ರಿ ಅಂತಂದ್ರೆ ಇಲ್ಲಿ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಒಂದು ಫಾರ್ಮುಲಾದ್ದು ಮತ್ತು ಇದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ, ಲಿಂಕನ್ನು ಹಾಕಿರ್ತೀನಿ. ಇದನ್ನು ಕೂಡ ನೋಡ್ಕೊಂಬಿಟ್ರಿ ಅಂದರೆ ನಿಮಗೆ ಟೋಟಲ್ ಬಂದುಬಿಟ್ಟು 30 ಮಾರ್ಕ್ಸು ಫಿಕ್ಸ್ ಆದಂಥ ಕ್ವಶನ್ನು. ಅಪ್ಪ ಇದು ನನಗೆ ಟಫ್ ಐತಿ, ನನಗೆ ಒಂದೊಂದು ಯಾವುದಾದ್ರೂ ಇದರಲ್ಲಿ ಟಫ್ ಇದೆ ಅಂತಂದರೆ ನೀವು ಇದನ್ನು ಬಿಟ್ಟರೆ ನೆಕ್ಸ್ಟು ಆಪ್ರೇಷನ್ ರಿಸರ್ಚ್ ಅಂದರೆ ನಾನು ರಿಪ್ಲೇಸ್ಮೆಂಟ್ ಥೇರಿ, ಗೇಮ್ ಥೇರಿ, ಇಲ್ಲ ಅಂತಂದರೆ ಇನ್ವೆಂಟ್ರಿ ಥೇರಿ, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ನ ಹಾಕಿದ್ದೀನಿ, ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ನೋಡಿಕೊಂಡ್ರಿ ಅಂತಂದ್ರೆ ಅದು ಕೂಡ ಕ್ವಶನ್ ನಿಮಗೆ ಅಲ್ಲಿ ಬಂದುಬಿಡುತ್ತೆ. ನೋಡಿ ಇಲ್ಲಿ 30 ಮಾರ್ಕ್ಸು, ಇದಿಷ್ಟು 30 ಮಾರ್ಕ್ಸು ಪ್ಲಸ್ ನೀವು ಒಂದಿಷ್ಟು 1 ಮಾರ್ಕ್ 2 ಮಾರ್ಕ್ಸಲ್ಲೂ ಕವರ್ ಮಾಡ್ಕೊಂಡ್ರಿ ಅಂತಂದರೆ 50+ ನಿಮಗೆ ಮೋಸ ಇಲ್ಲ. ಅದಕ್ಕೆ ನಾನು 30 ಅಂತ ಹಾಕಿದ್ದೀನಿ, ಬಟ್ 50+ಗೆ ನೀವು ಆರಾಮ್ಸೆ ಮಾಡ್ಕೊಳ್ಬೋದು. ಇದರಲ್ಲಿ ನಿಮ್ಗೆ ಇನ್ನೂ ನನಗೆ ಪ್ರಾಬ್ಲಮ್ ಮಾಡಿ ತೋರಿಸಿ ಮೇಡಮ್ ಅಂತಂದರೆ ನಾನು ಅದು ಲಿಂಕ್ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ನೀವು ಚಾನಲ್ನ ಕಂಟಿನ್ಯೂ ಮಾಡಿ. ಮುಂದೆ ನಿಮಗೆ ಡಿಗ್ರಿದು ಕೂಡ ನಾನು ಅಪ್ಲೋಡ್ ಮಾಡ್ತೀನಂತೆ.